ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದುರ್ಗಾ ವಿಶ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತು ಶೇರ್ ಮಾಡ್ತಿರುವಂಥ ರೆಸಿಪಿ ಪೆಪ್ಪರ್ ಚಿಕನ್ ಫ್ರೈ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗೂ ಮಾಡ್ಕೊಬೋದು, ಜಾಸ್ತಿ ಐಟಮ್ಸು ಕೂಡ ತಗೊಳ್ಳೋದಿಲ್ಲ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿನ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜೊತೆಗೇ ಫಸ್ಟು ಹಸಿಮೆಣ್ಸಿಕಾಯಿನ ಉದ್ದುದಕ್ಕೆ ಹಚ್ಚಿಟ್ಕೊಂಡಿರೋದೊಂದು 5-6 ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 2-3 ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ರೆಸಿಪಿಗೆ. ಸೊ ಅದರಿಂದ ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಚಿಕನ್ ಹಾಕೋಬೇಕು. ಅದಕ್ಕೆ ಮೊದಲು 1 kg ಚಿಕನ್ನ ತೊಳೆದು ಇಟ್ಕೊಂಡಿದ್ದೀವಿ, ನೀರೆಲ್ಲ ಸೋಸಿ. ಇವಾಗ ನೋಡಿ, ಕಾಳು ಮೆಣಸಿನ ಪುಡಿನ ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ಪುಡಿ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ಅದ್ರ ಜೊತೆಗೆ ತೊಳೆದಿಟ್ಕೊಂಡಿರುವಂಥ ಚಿಕನ್ನು ಕೂಡ ಹಾಕ್ತಾಯಿದ್ದೀನಿ. ಚಿಕನ್ನೆಲ್ಲ ನೀರು ಸೋರಿಸ್ಕೊಂಡು ಹಾಕೋತಾ ಇದ್ದೀನಿ. ಈಗ ಒಂದು ಅರ್ಧ kg ಅಷ್ಟು ಚಿಕನ್ ತಗೊಂಡಿರೋದು. ಅದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪೇಸ್ಟನ್ನು ಕೂಡ ಹಾಕ್ಕೋಬೋದು, ತುಂಬ ಟೇಸ್ಟಾಗಿರುತ್ತೆ ಪೇಸ್ಟ್ ಹಾಕ್ಕೊಳ್ಳೋದ್ರಿಂದ. ಆದ್ದರಿಂದ ನಾನು ಪೇಸ್ಟನ್ನು ಹಾಕೋತಾ ಇದ್ದೀನಿ. ಇದ್ರ ಜೊತೆ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಕ್ಯಾಪ್ಸಿಕಮ್ ಇಲ್ಲದೆ ಹಾಗೆ ಮಾಡ್ಕೋತಾ ಇದ್ದೀನಿ. ಅರಿಶಿಣ ಪೌಡ್ರು, ಚೆನ್ನಾಗಿ ಚಿಕನ್ ಹೊಲ್ಸೋಗ್ಲಿ ಅಂತ ಅರಿಶಿಣ ಪೌಡ್ರ್ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡೋಣ ಇದನ್ನೆಲ್ಲನೂ. ಇಷ್ಟೇ ರೆಸಿಪಿ ತಗೊಳ್ಳೋದು, ಇನ್ನೇನು ಜಾಸ್ತಿ ರೆಸಿಪಿ ಕೇಳಲ್ಲ. ಇದು ಈಸಿಯಾಗಿ ಮಾಡ್ಕೊಬೋದು, ಜಾಸ್ತಿ ಐಟಮೇ ಕೇಳೋದಿಲ್ಲ ಇದು. ಕ್ಲೀನಾಗೆಲ್ಲ ಅರಿಶಿನ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಕೊಟ್ಕೊಂಡು ಇದಕ್ಕೆ ಪುಡಿ ಉಪ್ಪಿನ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಆದರೆ ತಿನ್ನೋದಕ್ಕಾಗಲ್ಲ. ಈಗ ಉಪ್ಪಿನ ಜೊತೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈಗೆಲ್ಲ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಒಂದು 1/4 ಗಂಟೆ ಇಲ್ಲ 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊ ಚೆನ್ನಾಗಿ ಬೆಂದಾದಮೇಲೆ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೋಬೇಕು. ನಿಂಬೆಹಣ್ಣು ಹಾಕ್ಕೊಂಡಿರೋ ತುಂಬ ಚೆನ್ನಾಗಿರುತ್ತೆ, ಹೀಟ್ ಆಗೋದಿಲ್ಲ ಚಿಕನ್ ತಿನ್ನೋದ್ರಿಂದ. ಇಷ್ಟೇ ಫ್ರೆಂಡ್ಸ್, ಇದು ಚಿಕನ್ ಪೆಪ್ಪರ್ ರೆಸಿಪಿ ಇಷ್ಟೇ. ಇದು ಇನ್ನೇನಿಲ್ಲ, ಈಗಾಗಲೇ ಬೆಂದಿದೆ ಇದು. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.